ಎಲ್ರಿಗೂ ನಮಸ್ಕಾರ. ರಾಮನವಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು 3 ರೆಸಿಪ್ಸನ್ನು ತೋರಿಸ್ತಾ ಇದ್ದೀನಿ ರಾಮನವಮಿ ಹಬ್ಬಕ್ಕೆ ಮಾಡುವಂಥ ಕೋಸಂಬರಿ, ಪಾನಕ ಮತ್ತು ಮಜ್ಜಿಗೆ, ನೀರು ಮಜ್ಜಿಗೆ. ಫಸ್ಟು ಪಾನಕನ ತೋರಿಸ್ತಾ ಇದ್ದೀನಿ. ಪಾನಕಕ್ಕೆ ನಾನು ಒಂದು ಕರ್ಬೂಜ ಹಣ್ಣು ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಒಂದು 7-8 ಮೆಣಸಿನಕಾಳು, ಯಾಲಕ್ಕಿ ಒಂದು 7-8, ಬೆಲ್ಲ ಒಂದು ಲೋಟ ತೊಗೊಂಡಿದ್ದೀನಿ, 2 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದಿಷ್ಟು ಪಾನಕಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದು ನಾವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಪಾನಕಕ್ಕೆ ಮೆಣಸಿನಕಾಳನ್ನು ಜಾಸ್ತಿ ಹಾಕ್ಕೋಬೋದು. ಪರಿಮಳಕ್ಕೂ ಜಾಸ್ತಿ ಬೇಕಾದ್ರೆ ಯಾಲಕ್ಕಿನ ಹಾಕ್ಕೋಬೋದು. ಇದು ನಾನು ಸುಮಾರು 1 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ಫಸ್ಟು, ಮತ್ತು 1 ಲೋಟ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಿಹಿ ಕಡಿಮೆ ಆಯಿತು ಅಂದರೆ ಮತ್ತೆ ಹಾಕ್ಕೋಬೋದು. ಇದು ಬೆಲ್ಲ ಡಿಫ್ರೆಂಟ್ ಟೇಸ್ಟ್, ಡಿಫ್ರೆಂಟ್ ಬೆಲ್ಲಗಳಿಗೆ ಡಿಫ್ರೆಂಟ್ ಇದಿರುತ್ತೆ, ಸ್ವೀಟ್ನೆಸ್ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇದು ಯಾಲಕ್ಕಿ ಮತ್ತು ಮೆಣಸಿನಕಾಳನ್ನು ಹಾಗೆ ಬೇಕಾದ್ರೆ ಕುಟ್ಕೋಬೋದು, ಇಲ್ಲ ಹಾಗೆ ಇದ್ರಲ್ಲಿ ಮಿಕ್ಸರಲ್ಲಿ ಹಾಕ್ಕೋಬೋದು. ಮತ್ತು ಇದನ್ನು ನಾನು ಬನಾಸ್ಪತ್ರೆ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸರಲ್ಲಿ ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಚೂರುಗಳು ಉಳ್ಕೊಳ್ಳುತ್ತೆ, ಪರವಾಗಿಲ್ಲ, ಅದು ಚೆನ್ನಾಗಿರುತ್ತೆ. ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇದು ಯಾಲಕ್ಕಿನೂ ಪುಡಿ ಮಾಡಿಟ್ಕೊಂಡಿದ್ದೀನಿ, ಯಾಲಕ್ಕಿ ಮೆಣಸಿನಕಾಳನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಬೆಲ್ಲನ ನೀರಲ್ಲಿ ಹಾಕಿಟ್ಟಿದ್ನಲ್ಲ ಅದನ್ನು ಸೋಸ್ಕೋತಾ ಇದ್ದೀನಿ. ಸೋಸ್ಕೊಂಡ್ರೆ ಒಳ್ಳೆಯದು. ಇದು ಕ್ಲೀನಾಗಿದೆ ಬೆಲ್ಲ, ಆದರೂ ಸೋಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಇದಿಷ್ಟು ನಾವು ಮತ್ತೆ ಇದಕ್ಕೆ ಬೇಕಾದರೆ ನಮಗೆ ಎಷ್ಟು ಬೇಕು ನೀರನ್ನು ಹಾಕ್ಕೋಬೋದು. ಹಾಕ್ಕೊಂಡು ಬೆಲ್ಲದ ಪ್ರಮಾಣನೂ ಜಾಸ್ತಿ ಮಾಡ್ಕೋಬೇಕು. ಇವಾಗ ನಾನು ನಿಂಬೆಹಣ್ಣನ್ನು 2 ನಿಂಬೆಹಣ್ಣು ಇಟ್ಕೊಂಡಿದ್ದೀನಲ್ಲ, ಕಟ್ ಮಾಡಿಬಿಟ್ಟು ರಸನ ಹಿಂಡ್ಕೋತಾ ಇದ್ದೀನಿ. ಇದು ಪಾನಕ ತುಂಬ ಚೆನ್ನಾಗಾಗುತ್ತೆ ಕುಡಿಯೋದಕ್ಕಂತೂ. ಈ ಬೇಸಿಗೆ ಕಾಲದಲ್ಲಿ ಭಾಳ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಫ್ರಿಜ್ನಲ್ಲಿ ಇಟ್ಬಿಟ್ಟು ಕುಡಿದ್ರೆ ಅಂತೂ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿದ್ರೆ ಇದು ಭಾಳ ಚೆನ್ನಾಗಿರುತ್ತೆ. ನಾನು ಆಗಾಗ ಈ ಬೇಸಿಗೆ ಕಾಲದಲ್ಲಿ ಮಾಡಿಡ್ತಾ ಇರ್ತೀನಿ ಫ್ರಿಜ್ಜಲ್ಲಿ. ಯಾವಾಗ ಬೇಕು ಆವಾಗ ತೊಗೊಂಡು ಕುಡಿತಾ ಇರ್ತಾರೆ. ಇದು ನಿಂಬೆಹಣ್ಣನ್ನು ಜ್ಯೂಸನ್ನು ಇದು ಮಾಡ್ಕೋಬೇಕು ಚೆನ್ನಾಗಿ. ಇದು ಜಾಸ್ತಿ ನಿಂಬೆಹಣ್ಣು ಜ್ಯೂಸ್ ಜಾಸ್ತಿ ಇಲ್ಲ ಅಂದರೆ ಬೇಕಾದ್ರೆ ಜಾಸ್ತಿ ನಿಂಬೆಹಣ್ಣನ್ನು ಹಾಕ್ಕೋಬೋದು ನೀವು. ನಾನು ಇವಾಗ ಇದು ನೋಡಿ, ಯಾಲಕ್ಕಿ ಮತ್ತು ಮೆಣಸಿನಕಾಳು ಪುಡಿ ಮಾಡ್ಕೊಂಡಿದ್ದು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಬೆಲ್ಲದ್ದು ನೋಡಿಬಿಟ್ಟು ನೀವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಿದ್ದರೆ ಜಾಸ್ತಿ ಹಾಕ್ಕೋಬೋದು. ಇದು ಬೆಲ್ಲ ಇದು ಸ್ವೀಟಾಗಿದೆ. ನಾನೀಗ ಸುಮಾರು 1 ಲೀಟ್ರ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ. ಬೆಲ್ಲ ಕಡಿಮೆ ಆಗ್ಬೋದು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಬೆಲ್ಲ, ಸುಮಾರು ಲೋಟದಲ್ಲಿ 2 ಲೋಟ ಬೆಲ್ಲ ಹಾಕಿದ್ರೆ ಚೆನ್ನಾಗಾಗುತ್ತೆ ಇದಕ್ಕೆ. ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿರೋ ಕರ್ಬೂಜದ ಹಣ್ಣಿದೆಯಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ, ನಮ್ಮದು ಪಾನಕ ರೆಡಿ ಆಗೋಯ್ತು. ಇದು ರಾಮನವಮಿ ಹಬ್ಬದಲ್ಲಿ ಹೆಚ್ಚಾಗಿ ಮಾಡ್ತಾರೆ, ಮತ್ತು ಬೇರೆ ದಿನಗಳಲ್ಲೂ ಮಾಡಿಕೊಂಡು ಕುಡಿಬೋದು. ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಪಾನಕ ಕುಡಿದ್ರೆ ಈ ಥರ ಚೆನ್ನಾಗಿ ರಿಲೀಫ್ ಕೊಡುತ್ತೆ ಮೈಗೆ, ನಮ್ಮ ದೇಹಕ್ಕೆ ಚೆನ್ನಾಗಿರುತ್ತೆ. ಇದು ಪಾನಕ ಹಾಕಿದ ಲೋಟದಲ್ಲೇ ಹಾಕ್ತಾಯಿದ್ದೀನಿ ನಾನು. ಇದು ಪಾನಕ ನೋಡಿ, ಇದು ರೆಡಿ ಆಯಿತು. ಇದ್ರಲ್ಲಿ ಮಧ್ಯದಲ್ಲಿ ಸಣ್ಣ ಸಣ್ಣ ಪೀಸ್ ಕರ್ಬೂಜದ ಪೀಸ್ಗಳು ಸಿಗ್ತಾಯಿದ್ರೆ, ಇದು ಮಸ್ಕ್ ಮೆಲನ್ ಅಂತ ಹೇಳ್ತಾರಲ್ಲ ಅದು. ಇವಾಗ ನೀರು ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೀರು ಮಜ್ಜಿಗೆಗೆ ನಮಗೆ 4 ಹಸೆ ಮೆಣಸಿನ್ಕಾಯಿ, ಒಂದು ದೊಡ್ಡ ಪೀಸು, 1-1.5 ಇಂಚಷ್ಟು ಜಿಂಜರ್ ಹಸಿ ಶುಂಠಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣಕ್ಕೆ ಕಟ್ ಮಾಡಬೇಕು. ಉಪ್ಪು ಮತ್ತು ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಇದು ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಈ ಮೊಸರನ್ನು ಮಿಕ್ಸರಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಅವಾಗ ಅದು ಚೆನ್ನಾಗಿ ತೆಳ್ಳಗೆ ಮಜ್ಜಿಗೆ ಆಗುತ್ತೆ. ಅದಕ್ಕೆ ಮಿಕ್ಸರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸಿನಲ್ಲಿ ಹಸಿ ಶುಂಠಿ ತೊಳೆದು ಚೆನ್ನಾಗಿ ಪೀಸ್ ಮಾಡಿಕೊಂಡು, ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಮಿಕ್ಸಿನಲ್ಲಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಇದು ಮೊಸರಿರೋದು ಮಜ್ಜಿಗೆ ಆಯಿತು. ಈಗ ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೋಬೋದು. ನಾನು ಸುಮಾರು 1 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ.
ಸ್ವಲ್ಪ ಜಾಸ್ತಿನೂ ಸೇರಿಸ್ಕೋಬೋದು. 1 ಲೀಟ್ರು 2 ಲೀಟ್ರು ಎಷ್ಟು ಬೇಕೋ ನಮಗೆ, ಎಷ್ಟು ತೆಳ್ಳಗೆ, ಇನ್ನೂ ತೆಳ್ಳಗೆ ಬೇಕಂದರೆ ಇನ್ನೂ ತೆಳ್ಳಗೆ ನೀರು ಸೇರಿಸ್ಕೋಬೋದು, ಹೇಗೆ ಬೇಕಾದರೂ ಹಾಕ್ಕೋಬೋದು. ಈಗ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಇದಕ್ಕೆ. ಕೊತ್ತಂಬರಿ ಸೊಪ್ಪು, ಉಪ್ಪು ಎರಡನ್ನೂ ಹಾಕ್ಕೋಬೇಕು, ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಇದು ಒಂಥರ ತುಂಬ ಸುಲಭವಾಗಿ ಮಾಡೋವಂಥದ್ದು ಇದು, ಮತ್ತು ತುಂಬ ಟೇಸ್ಟೂ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಸೆಕೆ ದಿನಗಳಲ್ಲಿ ಮಾಡಿಟ್ಕೊಂಡ್ರೆ, ಈಗ ನೋಡಿ ಇದು ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಎರಡೂ ಮಿಕ್ಸಿನಲ್ಲಿ ಹಾಕಿಟ್ಕೊಂಡಿದ್ನೆಲ್ಲ ಇದು ಜಜ್ಜಿಬಿಟ್ಟು ಬೇಕಾದರೂ ಹಾಕ್ಕೋಬೋದು. ಅದು ಒಂಥರ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಈ ಜಿಂಜರ್ ಹಸಿ ಶುಂಠಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತಿದು. ಈ ಥರ ಇದು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಇದಕ್ಕೆ. ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ನೀರು ಮಜ್ಜಿಗೆ ರೆಡಿ ಆಯಿತು. ಇದು ನೀರು ಮಜ್ಜಿಗೆನ ಲೋಟಕ್ಕೆ ಹಾಕ್ಬಿಟ್ಟು ಇದು ಕೊಡ್ತಾಯಿದ್ದೀನಿ. ಇದು ಒಂಥರ ಬೇಸಿಗೆ ಕಾಲಕ್ಕೆ ತುಂಬ ಚೆನ್ನಾಗಾಗುತ್ತೆ, ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟ್ ಒಳ್ಳೆಯದಾಗುತ್ತೆ. ಇದು ನೀರು ಮಜ್ಜಿಗೆ ರೆಡಿ ಆಯಿತು ನೋಡಿ ಇದು. ಈಗ ನೆಕ್ಸ್ಟು ನಾನು ತೋರಿಸೋ ಅಂಥದ್ದು ರೆಸಿಪಿ ಕೋಸಂಬರಿ ಅಂಥೇಳಿ, ಕೋಸಂಬರಿನ ತೋರಿಸ್ತಾ ಇದ್ದೀನಿ. ಈಗ ನೀರು ಮಜ್ಜಿಗೆ ಲೋಟಕ್ಕೆ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ಕೆಲವರು ಒಗ್ಗರಣೆನೂ ಹಾಕ್ಕೋತಾರೆ. ನಾನು ಒಗ್ಗರಣೆ ಹಾಕಿಲ್ಲ. ಇದನ್ನು ಬೇಕಾದರೆ ಒಗ್ಗರಣೆ ಹಾಕ್ಕೊಂಡು ಮಾಡಿದ್ರೆ ಬೇಕಾದ್ರೆ ಊಟಕ್ಕೂ ಬೇಕಾದ್ರೆ ಯೂಸ್ ಮಾಡ್ಬೋದು. ನೆಕ್ಸ್ಟು ರೆಸಿಪಿ ನಂದು ಕೋಸಂಬರಿ, ಹೆಸರುಬೇಳೆ ಸೌತೆಕಾಯಿದು ಕೋಸಂಬರಿ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ತೊಗೊಂಡಿದ್ದೀನಿ. 1 ಲೋಟ ಹೆಸರುಬೇಳೆ ಚೆನ್ನಾಗಿ ತೊಳ್ಕೊಂಬಿಟ್ಟು ನೀರಲ್ಲಿ ಸೋಕ್ ಮಾಡಿ ಇಟ್ಕೋಬೇಕು. ಅಂದರೆ ನೀರಲ್ಲಿ ನೆನೆಸ್ಬಿಟ್ಟು ಇಡಬೇಕು. ಸುಮಾರು 1-2 ಗಂಟೆ ಕಾಲ, 2 ಅವರ್ಸ್ ನೆನೆಸ್ಬೇಕು. ಅದನ್ನು ನೆನೆಸಿ ಸೋಕ್ ಮಾಡಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಈಗ 2 ಸೌತೆಕಾಯಿನ ನಾನು ತೊಗೊಂಡಿದ್ದೀನಿ. 2 ಸೌತೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಅದು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಸಿಪ್ಪೆನ ತೆಗಿಬೇಕು. ಸಿಪ್ಪೆನ ತೆಗೆದುಬಿಟ್ಟು ಅದಕ್ಕೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ತುರ್ಕೋಬೇಕು. ಇದರಲ್ಲಿ ಸೌತೆಕಾಯಿನ ತುರ್ಕೋಬೇಕು. 2 ಸೈಡನ್ನು ಕಟ್ ಮಾಡಿಬಿಟ್ಟು ಅದನ್ನು ಸೀಳ್ಕೋಬೇಕು. ಅದರಲ್ಲಿ ಬೀಜಗಳಿದೆಯೋ ನೋಡಿಕೊಂಡು ಬೀಜಗಳನ್ನು ಬಲ್ತಿದ್ದರೆ ಬೀಜಗಳನ್ನು ಹಾಕಬಾರ್ದು. ಎಳೆದಿದೆ ಇದು ನೋಡಿ, ಎಳೆ ಬೀಜಗಳಿದ್ದಾವೆ. ಎಳೆದಿರೋದ್ರಿಂದ ಆ ಬೀಜದ ಸಮೇತ ಹಾಕ್ತಾಯಿದ್ದೀನಿ ನಾನು. ಇದು ಬಲ್ತ್ಕೊಂಡಿದ್ರೆ ಆ ಬೀಜಗಳನ್ನು ತೆಗೆದುಬಿಟ್ಟು ತುರಿಬೇಕು. ಇದರಲ್ಲೂ ನೋಡಿ ಬೀಜಗಳಿಲ್ಲ, ದೊಡ್ಡದಾಗಿಲ್ಲ, ಇನ್ನು ಎಳೆದಿದೆ. ಇದನ್ನು ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ತುರಿದಿಟ್ಕೋಬೇಕು. ಇದು ಕೋಸಂಬರಿ ಭಾಳ ಚೆನ್ನಾಗಾಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಂದು ನೋಡಿ ಇದು ಕೋಸಂಬರಿಗೆ ಎಲ್ಲ ತುರ್ಕೊಂಡಾಯಿತು ಸೌತೆಕಾಯಿನ. ಇದು ತುರಿದಿರೋ ಸೌತೆಕಾಯಿನ ಕೋಸಂಬರಿಗೆ ಬೇಕಾದರೆ ಹಾಗೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನಾವು ಅದನ್ನು ತುರಿದಿರೋದನ್ನು ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದ್ಮೇಲೆ, ಅದಕ್ಕೋಸ್ಕರ ಹಿಂಡ್ಕೊಳ್ಳೋದು. ಆ ನೀರನ್ನು ಬೇಕಾದ್ರೆ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು, ಕುಡಿಯಬೋದು ಹಾಗೆಯೇ. ಇದು ಹಾಗೆ ನೀರು ಅದ್ರಲ್ಲಿ ಕೋಸಂಬರಿಲಿದ್ದರೆ ಚೆನ್ನಾಗಿರುತ್ತೆ ಅಂತಿದ್ರೆ ಹಾಗೆ ಹಾಕ್ಕೋಬೋದು. ನಾನು ಅದನ್ನು ಹಿಂಡ್ಕೊಂಡು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಕೊತ್ತಂಬರಿ ಸೊಪ್ಪು ತೊಳೆದು ಚೆನ್ನಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೀನಿ, 2 ಗರಿ ಕರಿಬೇವಿನ ಸೊಪ್ಪು, 1 ಬಟ್ಲು ನಾನು ಎಷ್ಟು ಹೆಸರುಬೇಳೆ ಹಾಕಿದ್ದೀನೋ ಅಷ್ಟು ಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಇವಾಗ ಹೆಸರುಬೇಳೆನ ಚೆನ್ನಾಗಿ ನೀರಲ್ಲಿ ಸೋಕಾಗಿದೆ, ನೆಂದಿದೆ ಚೆನ್ನಾಗಿ. ಇವಾಗ ಇದನ್ನು ಗಾಳಿಸ್ಕೊಂಡ್ಬಿಟ್ಟು ಹೆಸರುಬೇಳೆ ತೊಗೊಂಡು ತುರಿದಿರೋ ಸೌತೆಕಾಯಿಗೆ ಹಾಕ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ತುರಿದಿರೋ ಸೌತೆಕಾಯಿಲಿ ಹಾಕಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿದ್ನೆಲ್ಲ ಅದು, ಮತ್ತು ಕಾಯಿ ತುರಿ ಬೇಕಾದರೆ ನಾವು ಜಾಸ್ತಿ ಹಾಕ್ಕೋಬೋದು. ನಾನು 1 ಬಟ್ಲು ಹಾಕಿದ್ದೀನಿ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಬೋದು. ಉಪ್ಪು ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಮತ್ತು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಕೋಸಂಬರಿ ಭಾಳ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಎಲ್ಲ ಹಬ್ಬಗಳಲ್ಲೂ ಸಾಧಾರಣ ಈ ಗಣೇಶನ ಹಬ್ಬ ಆಗಲಿ ಯಾವ ಹಬ್ಬಗಳಲ್ಲೆಲ್ಲ ಮಾಡ್ತಾರೆ ಇದನ್ನು. ಹಾಗೆ ಇದು ರಾಮನವಮಿಗಂತೂ ಇದು ತುಂಬ ಶ್ರೇಷ್ಠವಾಗಿರುವಂಥದ್ದು ಕೋಸಂಬರಿ ಮಾಡೋದು. ಪಾನಕ ಕೋಸಂಬರಿನ ಹೆಚ್ಚಾಗಿ ಎಲ್ಲರೂ ಮಾಡ್ತಾರೆ. ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ನಮಗೆ ಎಷ್ಟು 1-2 ಸ್ಪೂನ್ 3 ಸ್ಪೂನು ಎಷ್ಟು ಎಣ್ಣೆ ಬೇಕಷ್ಟು ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು
ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸಾಸಿವೆಯನ್ನು ಚಟಪಟ ಅನ್ನಬೇಕು. ಕರಿಬೇವು ಚಟಪಟ ಅಂತ ಅನ್ನಬೇಕು. ಅಂದಮೇಲೆ ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂದಮೇಲೆ ಅದನ್ನು ಒಗ್ಗರಣೆನ ನಾವು ಬೆರೆಸಿಟ್ಟಿರೋ ಇದಕ್ಕೆ ಕೋಸಂಬರಿಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಇವಾಗ ನಮ್ಮದು ಕೋಸಂಬರಿ ರೆಡಿ ಆಯಿತು. ಇದು ಒಂಥರ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೇ ಸಾಯಂಕಾಲದ ಹೊತ್ತು ಮಾಡ್ಕೊಂಡು ತಿನ್ಬೋದು. ಹೆಸರು ಬೇಳೆನೂ ತುಂಬ ಒಳ್ಳೆಯದು ಶರೀರಕ್ಕೆ ಅಂತ ಹೇಳ್ತಾರೆ. ನೋಡಿ, ನಮ್ಮ ಕೋಸಂಬರಿ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.